ಸಮಯ ಇರೋದ್ರಿಂದ ನಾವು ಮುಂದೆ ಸಾಗೋಣ. ಓದಿದಂಥ 84ನೇ ಕೀರ್ತನೆಯಲ್ಲಿ 2ನೇ ವಾಕ್ಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. என் ஆத்துமா கர்த்தருடைய ஆலய பிரகாரங்களின் மேல் வாஞ்சையும் தவனமுமாய் இருக்கிறது. என் இருதயமும் என் மாம்சமும் ಜೀವನುಳ್ಳ ದೇವனை நோக்கி ಗಂಭೀರ ಸತ್ತಮಿಡುகிறது. ಆಮೆನ್. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಮೆನ್. ಒಬ್ಬ ಭಕ್ತನ ಪ್ರಾರ್ಥನೆ ನೋಡ್ರಿ, ದೇವರ ವಾಕ್ಯದಲ್ಲಿ ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮ ಹಂಬಲಿಸ್ತಾ ಇದೆ. ಯಾವಾಗ ಭಾನುವಾರ ಬರುತ್ತೆ, ಯಾವಾಗ ஆராதனை ಬರುತ್ತೆ, என்றைக்கு ஞாயிற்றுக்கிழமை வரும், எப்போ என் ஆண்டுடைய சமூகத்தில் போவேன், எப்போ நான் அவரை பாடுவேன், எப்போ அவரை கையை தட்டுவேன், எப்போ ಅವರ ಮಹಿಮೆಪಡುತ್ತೇನೆ, ಯಾವಾಗ ನಾನು ಹಾಡ್ತೇನೆ, ಯಾವಾಗ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ತೇನೆ ಎಂಬ ಅದಾಹದಿಂದ ಒಬ್ಬ ಭಕ್ತನಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಆತ್ಮವು ಹಂಬಲಿಸುತ್ತಾ ಹಲ್ಲೆಲೂಯ ಕುಂದಿ ಹೋಗ್ತಾ ಇದೆ. ಸಿಸ್ಟರ್ ಹೇಳ್ದಂಗೆ, ಅಯ್ಯೋ ನಾನು ಆರಾಧನೆ ಹೋಗ್ಬೇಕು, ನನ್ನ ಮೈಯಲ್ಲಿ ಯಾವುದೇ ಅನಾರೋಗ್ಯ ಬಲಹೀನತೆಗಳು ಬಂದರೂ ನನಗೆ ಬಿಡುಗಡೆ ಆಗಬೇಕು, ನಾನು ಪ್ರೇಯರಿಗೆ ಹೋಗ್ಬೇಕು, ನಾನು ಪ್ರೇಯರಿಗೆ ಹೋಗ್ಬೇಕು. ಶೈತಾನ ತಡೆಗಳನ್ನ ತರ್ತಾನೆ, ಹೋರಾಟಗಳನ್ನ ತರ್ತಾನೆ, ಬಲಹೀನತೆಗಳು ತರ್ತಾನೆ, ಅನಾರೋಗ್ಯಗಳನ್ನ ತರ್ತಾನೆ. ಅದು ಭಾನುವಾರ ನಾಳೆ ಪ್ರೇಯರ್ ಅಂದರೆ ಶನಿವಾರನೇ ನಮಗೆ ಅಡ್ಡಿ ಮಾಡ್ತಾನೆ. ಏನಾದರೂ ಸ್ನೇಹಿತರು ಬರಂಗೆ ಮಾಡಿ, ನೆಂಟರು ಬರಂಗೆ ಮಾಡಿ, ಏನಾದರೂ ಕೆಲಸ ಇಂಪಾರ್ಟೆಂಟ್ ಕೆಲಸ ಬರಂಗೆ ಮಾಡಿ, ನಮಗೆ ಯಾವಾದರೂ ಮಾಡಿ ಈ ಭಾನುವಾರ ಆರಾಧನೆಗೆ ಹೋಗದಂತೆ ತಡಿಬೇಕೆಂಬುದೇ ಶೈತಾನ ತಂತ್ರಗಳು, ಕುತಂತ್ರಗಳು. ಹಲ್ಲೆಲೂಯಾ. ಯಾವಾಗ ನಾವು ಆಸಕ್ತಿಯಿಂದ ಇರ್ತೇವೋ, ಆ ಕೀರ್ತನೆಗಾರನ ಹೇಳ್ತಾನೆ, ನನ್ನ ಆತ್ಮವು ಹಂಬಲಿಸ್ತಾ, ಆ ಹಂಬಲದಿಂದ ನಾವು ಆಲಯಕ್ಕೆ ಬರುವಾಗ ಅನೇಕ ಆಸ್ಪದಗಳನ್ನ ನಾವು ಹೊಂದ್ಕೊಂಡು ಹೋಗ್ತೇವೆ. ಏನೋ ಕಾಟಾಚಾರಕ್ಕೆ ಭಾನುವಾರ ನಾನು ಬೆಳಗ್ಗೆ ಪ್ರೇಯರಿಗೆ ಬರಬೇಕು, ಓದಲಿದ್ದ ಪಾಸ್ಟಿಗೆ ಕೇಳ್ತಾರೋ ಏನೋ, ಏನಂತಾರೋ ಏನೋ. ಹಲ್ಲೆಲೂಯಾ. ಇಲ್ಲ, ಹಂಗೆ ಬರಬೇಡ್ರಿ, ದಾಹದಿಂದ ಬರ್ರಿ, ஆசக்திಯಿಂದ ಬರ್ರಿ, தாகத்தோடு வாஞ்சியோடு நீ வரும்போதுதான் உன் தாகத்தையும் வாஞ்சையும் பார்த்து உன்னை ஆசீர்வதிப்பார். இல்லைன்னா நீ எந்த நாள் மேல இருக்கிற அந்த நாள் மேல தான் இருப்ப. ನೀ ಯಾವ ಪರಿಸ್ಥಿತಿಯಲ್ಲಿ ಇರ್ತೀಯ ಅದೇ ಪರಿಸ್ಥಿತಿಯಲ್ಲಿ ಇರ್ತೀಯ. ಆ ಹಂಬಲಿಕೆಯಿಂದ ಬಂದು ನೋಡು, ನಿನ್ನ ಜೀವಿತದಲ್ಲಿ ಬದಲಾವಣೆ ಸ್ಟಾರ್ಟ್ ಆಗುತ್ತೆ, ನಿನ್ನ ಮನೇಲಿ ಆಶೀರ್ವಾದ ಸ್ಟಾರ್ಟ್ ಆಗುತ್ತೆ, ನಿನ್ನ ಜೀವಿತದಲ್ಲಿ ನೀನು ಕಾಣದಿರುವಂಥ ಆಶೀರ್ವಾದವನ್ನು ಕಾಣುವುದಕ್ಕೆ ಆಗತ್ತೆ. ಏನೋ ಕಾಟಾಚಾರ, ಭಾನುವಾರ ಬಂತ ಹೋಗ್ಬೇಕಾ, ನೀನು ಹೋಗ್ಬಾ, ಹೆಂಡತಿಗಳು ನೀನು ಹೋಗ್ಬಾ, ಗಂಡನಗಳು ನೀನು ಹೋಗ್ಬಾ, ಹಲ್ಲೆಲೂಯಾ, ನೀನು ಹೋಗ್ಬಾ ಅಂತ ನೀ ಹೇಳ್ಕೊಂಡಿದ್ರೆ ಏನಾಗತ್ತೆ ಹೇಳು, ನಿನ್ನ ಜೀವಿತದಲ್ಲಿ ಯಾವ ಆಶೀರ್ವಾದನು ಕಾಣಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅದಕ್ಕೆ ಅವನು ಹೇಳ್ತಾರೆ, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮ ಹಂಬಲಿಸುತ್ತಾ ಕುಂದಿ. ತಮಿಳು ಪಡಿ ಮತ್ತೆ, என் ஆத்துமா கர்த்தருடைய ஆலய பிரகாரங்களின் என் ஆத்துமா கர்த்தருடைய ஆலயத்தின் பிரகாரம் அப்படின்னா வாசப்படியில மேல் வாஞ்சையும் தவனமுமாய் இருக்கிறது, உன்மேல் வாஞ்சையும் தாகமாய் இருக்கிறது. ಹಲ್ಲೆಲೂಯಾ. ಆ ಆಸಕ್ತಿಯಿಂದ ನೀನು ಬರುವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ನೋಡ್ಲಿಕ್ಕಾಗತ್ತೆ. ಹಲ್ಲೆಲೂಯಾ ಹೇಳ್ರಿ. ನೋಡ್ರಿ, ಯೇಸುಸ್ವಾಮಿನ ಸಿಲ್ವೆಯಲ್ಲಿ ಹೊಡೆದು ಸತ್ತು ಉಣಲ್ಪಟ್ರು, ಎಲ್ಲ ಶಿಷ್ಯರು ಎದುರುಕೊಂಡಿದ್ದಾರೆ. ಆದರೆ ಮಗ್ದಲ ಮರಿಯಳು ಮಾತ್ರ ಓಡಿ ಬರ್ತಾರೆ, ನನ್ನ ಯೇಸುಸ್ವಾಮಿನ ಸಮಾಧಿಯಲ್ಲಿ ಇಟ್ಟಿದ್ದಾರೆ, ನಾನು ಅವ್ರು ನೋಡಬೇಕು, ನಾನು ಹೋಗ್ಬೇಕು, ಅವ್ರು ಸುಗಂಧ ತೈಲವನ್ನು ಹಚ್ಬೇಕಂತೆ. ಹಲ್ಲೆಲೂಯಾ. ಆತುರದಿಂದ ಒಮ್ಮ ಓಡಿ ಬಂದಾಗ ಯೇಸುಸ್ವಾಮಿ ದರ್ಶನ ಕೊಡ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಯಾರು ದಾಹದಿಂದ ದೇವರ ಸನ್ನಿಧಿಗೆ ಬರ್ತಿರೋ, யார் தேவனுடைய ஆலயத்துக்கு நீ வாஞ்சியா வருகிறோ, ஆண்டவர் உன்னோடு பேசுவார், உன் தேவைகளை சந்திப்பார், உன் கண்ணீரை துடைப்பார், உன் ವ್ಯಾಧಿயை ಗುಣಮಾಕುವಾರ್, ನಿನ್ನ ಬಲಹೀನತೆಗಳನ್ನು ತೆಗೆದಾಕ್ತಾರೆ, ನಿನಗೆ ಆರೋಗ್ಯವನ್ನು ಸೌಖ್ಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದರಿಂದ ಅವ ಭಕ್ತನು ಹೇಳ್ತಾ ಇದ್ದಾರೆ, ಅಪ್ಪ, ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡು. ಹಲ್ಲೆಲೂಯಾ. ತನು ಮನದಿಂದ ಎಲ್ಲ ದೇವರಿಗೆ ಸಮರ್ಪಿಸುತ್ತಾ ತನುಮನಗಳಿಂದ ಯೆಹೋವನ ಹರ್ಷಧ್ವನಿ ಮಾಡ್ತೇನೆ. ತನುಮನದಿಂದ ನನಗಿರುವುದೆಲ್ಲ ದೇವರಿಗೆ ಕೊಟ್ಟು, ನನ್ನ ದೇಹ ಪ್ರಾಣ ಆತ್ಮನನ್ನು ದೇವರಿಗೆ ಕೊಟ್ಟು ನಾನು ಜೀವಿಸ್ತೇನೆ. ಅದಾಹದಿಂದ ನಾವು ಯಾರು ಬರ್ತೀರೋ, ಹೋಗುವಾಗ ನೀವು ಆಶೀರ್ವಾದದಿಂದ ಹೋಗ್ತೀರ.
ಅಲ್ಲೆಲ್ಲೂಯ. ಯಾಕಂದ್ರೆ ಅಪ್ಪಡಿ ಆಗಿ ಬಂದ್ರೇನೆ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ. ಕಟ್ಟಚರಕ್ಕೆಲ್ಲ ನೀನು ಬಂದು ಕೂತು ಏನೋ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದಾದ್ರೆ ನೀನು ಹೇಗಿರ್ತೀನಿ, ನೀನು ಹೆಂಗೆ ಬಂದ್ಯೋ, ನೀನು ಹೆಂಗೆ ಬಂದು ಕೂತೀಯೋ ಹಂಗೆ ಎದ್ದು ಮನೆಗೆ ಹೋಗ್ತೀಯ. ಏನು ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲೆಲ್ಲೂಯ. ದೇವರು ಯಾವ ಆಶೀರ್ವಾದ ಒಂದು ಸಾಸಿವೆ ಕಾಳಷ್ಟು ನಿನಗೆ ಸಿಗಲ್ಲ. ನೀನು ಹೆಂಗೆ ಬರ್ತೀಯ ಹಂಗೆ ಹೋಗ್ತೀಯ. நீ எப்படி வரையும் அப்படிதான் போவ. கடுகவுல கூட உன்னால ஆசீர்வாதத்தை பெற்றுக்கொள்ள முடியாது. ஏன்னா கொடுக்க மாட்டாரு. கொடுக்குறவரை கையில் ஆசீர்வாதம் இருக்குது. நீ மனப்பூர்வமாய் கர்த்தரை கேட்கும்போது கேளுங்க தரப்படும் என்று சொன்ன பிரகாரம் நீ கேட்டதெல்லாம் கொடுக்கிற ದೈವ ಆಂಡವರಾಗ ಯೇಸು ಕ್ರಿಸ್ತು. ನೀನು ಕೇಳೋದೆಲ್ಲ ಕೊಟ್ಟು ಆಶ್ರಯಿಸುವಂಥ ದೇವರು ಯೇಸು ಸ್ವಾಮಿ. ಅಲ್ಲಲ್ಲಿ ಹೇಳ್ರಿ. ಯಾಕಂದ್ರೆ ಆತನ ಎಷ್ಟು ನಾವು ದಾಹದಿಂದ ಏನ ಭಾನುವಾರ ಮುಗಿತಾ, ಅಪ್ಪ ಇವತ್ತು ಸೋಮವಾರನ, ಇವತ್ತು ಮಂಗಳವಾರನ, ಇನ್ನು ಯಾವಾಗ ಆರಾಧನೆ ಬರುತ್ತೆ, ನಾನು ಯಾವಾಗ ನಮ್ಮ ಅಪ್ಪನ ಪಾದದಲ್ಲಿ ಹೋಗಿ ಕೂತ್ಕೊಳ್ತೇನೆ, ಯಾವಾಗ ನಾನು ಅವರನ್ನು ಆರಾಧಿಸ್ತೇನೆ, ನಾನು ಯಾವಾಗ ಅವರನ್ನು ಮಹಿಮೆ ಪಡಿಸ್ತೇನೆ. ಅಯ್ಯೋ ಚೈನ್ ಪ್ರೇಯರ್ ಮುಗ್ದೋಯ್ತಾ, ಅಯ್ಯೋ ಇನ್ನೊಂದು ದಿವಸ ಹೆಚ್ಚಾಗಿದ್ದರೆ ಚೆನ್ನಾಗಿತ್ತೇನೋ. ನಾನು ದೇವ್ರ ಪಾದದಲ್ಲಿ ಬಿದ್ದಿರ್ತೇನೆ, ಅವ್ರ ಪಾದದಲ್ಲಿ ವಿಜ್ಞಾಪನೆ ಮಾಡ್ತೇನೆ. ಅಲ್ಲೆಲ್ಲೂಯ. ಆತುರದಿಂದ ಹುಡುಕುವವರು ಕಂಡುಕೊಳ್ತಾರೆ. ಅದರಿಂದ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವಾಕ್ಯವನ್ನು ಜ್ಞಾಪಕ ಮಾಡ್ಕೊಳ್ಳೋಣ. 1 ಕೊರಿಂಥದವರ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 35ನೇ ವಾಕ್ಯವನ್ನು ಇವತ್ತು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಆಮೆನ್. ஆகிலும் மரித்தோர் எப்படி எழுந்திருப்பார்கள், மரித்தவர்கள் எப்படி எழுந்திருப்பார்கள், எப்படிப்பட்ட சரீரத்தோடு எழுந்திருப்பார்கள் வருவார்கள் என்று ஒருவன் சொல்லுவானாக. ಇಲ್ಲಿ ನೋಡ್ರಿ, ಅಪೊಸ್ತಲನಾದ ಪೌಲನಿಗೆ ಒಬ್ಬ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂತ ಪ್ರಶ್ನೆ ಕೇಳ್ತಿದ್ದಾರೆ? ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂಬುದನ್ನ ಒಬ್ಬನು ಕೇಳಾನು. ಅಲ್ಲೆಲ್ಲೂಯ. ಒಂದು ಒಳ್ಳೆ ಒಂದು ಆತ್ಮಿಕ ಪ್ರಶ್ನೆ ಇದು, ಒಂದು ಆತ್ಮಿಕ ಪ್ರಶ್ನೆ. ನಾವು ಸತ್ತ ಮೇಲೆ ನಾವು ಹೆಂಗೆ ಎದ್ದೇಳ್ತೇವೆ, ನಾವು ಯಾವ ರೂಪದಲ್ಲಿ ಎದ್ದೇಳ್ತೇವೆ? ನಾವೆಲ್ಲ ಕೆಲವರೆಲ್ಲ ತಿಳ್ಕೊಂತಾರೆ ಸತ್ತ ಮೇಲೆ ಮುಗಿದೋಯ್ತು. ಅಲ್ಲೆಲ್ಲೂಯ. ನಿಜಾನೇ. ಸತ್ತ ಮೇಲೆ 2 ರೀತಿಯ ಮರಣ ನಮಗೆ ದೇವರು ಇಟ್ಟಿದ್ದಾರೆ. 2 ರೀತಿ. ಒಂದು ಪಾಪದ ಸಂಬಳ ಮರಣ, ಪಾವ ಸೈರ ಆತ್ಮ ಸಾಗು. ದೇವರ ಮಹಿಮೆ ಪಾಪದ ನಮ್ಮನ್ನು ತೊಳೆಯಲ್ಪಟ್ಟು ಪರಿಶುದ್ಧರಾಗುವಾಗ ನೀತಿವಂತರ ಮರಣವನ್ನು ನಾವು ಹೊಂದ್ತೇವೆ. ಅಲ್ಲೆಲ್ಲೂಯ. ನೀತಿವಂತರ ನಿತ್ಯ ರಾಜ್ಯಕ್ಕೂ ಪಾಪಿಗಳು ನರಕಕ್ಕೂ ಹೋಗುವಂಥ ಪರಿಸ್ಥಿತಿ ಬರುವಂಥದ್ದಾಗಿದೆ. ಆಗ ಇಲ್ಲಿ ವಾಕ್ಯಳುತ್ತೆ, ಸತ್ತವರು ಹೇಗೆ ಎದ್ದೇಳ್ತಾರೆ. ಅಲ್ಲೆಲ್ಲೂಯ. மரித்தவர்கள் எப்படி எழும்பிருப்பார்கள். அப்படித்தானே சொல்லுது. மரித்தோர் எப்படி எழுந்திருப்பார்கள், எப்படிப்பட்ட சரீரத்தோடு வருவார்கள் என்று ஒருவன் சொல்லானாಗ. ಅಲ್ಲೆಲ್ಲೂಯ. ಇವಾಗ ಅದಕ್ಕೆ ಕೆಳಗಡೆ ವಾಕ್ಯ ಹೇಳುತ್ತೆ, புத்தியீனனே, நீ விதைக்கிற விதை செத்தாலொழிய உயிர்க்க மாட்டாதே. ಆಮೆನ್. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. நீ விதைக்கிற போது இனி உண்டாகும் மேனியை விதையாமல் கோதுமை அல்லது மற்றொரு தானியத்தையும் வெறும் விதையே விதைக்கிறாய். ಅಲ್ಲೆಲ್ಲೂಯ. ಇವಾಗ ಒಂದು ಬೀಜವನ್ನು ಬಿತ್ತುತ್ತೇವೆ ಅಂದ್ರೆ, ಇವಾಗ ನಾವು ಗೋಧಿ ಬಿತ್ತಿದ್ರೆ ಬೇರೆ ಏನಾದರೂ ಬರುತ್ತೆ ಅದರಲ್ಲಿ. ಅಲ್ಲೆಲ್ಲೂ ಹೇಳ್ರಿ. ಅಲ್ಲೆಲ್ಲೂಯ. ನಾವು ಗೋಧಿ ಬೀಜ ಹಾಕಿ ಭತ್ತ ಕೊಯ್ಯಕ್ಕಾಗತ್ತಾ? ಇಲ್ಲ ಭತ್ತ ಹಾಕಿ ಗೋಧಿ ಕೊಯ್ಯಕ್ಕಾಗತ್ತಾ? ಆಗಲ್ವಲ್ಲ. ನಿಜ ತಾನೇ. ಅಲ್ಲೆಲ್ಲೂಯ. ಹಾಗೆ ನಮ್ಮನ್ನ ದೇವರು ಯಾವ ಬೀಜದಿಂದ ಬಿತ್ತಲ್ಪಡುತ್ತೋ ಅದೇ ಬೀಜವಾಗಿ ಉತ್ಪತ್ತಿ ಆಗತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಯಾಕಂದ್ರೆ ನಾವು ಏನನ್ನು ಬಿತ್ತುತ್ತೀವೋ ಅದೇ ಬೀಜ. 39ನೇ ವಾಕ್ಯ ಓದಮ್ಮ.
எல்லா ಶರೀರಗಳು தமிழில் வந்து first. எல்லா மாம்சமும் எல்லா மாம்சமும் ஒரே விதமான மாம்சம் அல்ல. ஒரே விதமான மாம்சம் அல்ல. மனுஷருடைய மாம்சம் வேறு, மனுஷனுடைய மாம்சம் வேறு, மிருகங்களுடைய மாம்சம் வேறு, மிருகங்களின் மாம்சம் வேறு, மச்சங்களுடைய மாம்சம் வேறு, மச்சங்களின் மாம்சம் வேறு, பறவைகளுடைய மாம்சம் வேறு, பறவைகளின் மாம்சங்கள் வேறு, வானத்துக்குரிய மேனிகளும் உண்டு. போதும், ಅದು ಮಾತ್ರ போதும். ಎಲ್ಲಾ ಶರೀರಗಳು ಎಲ್ಲಾ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಪಕ್ಷಿಗಳ ಬೇರೆ, ಶರೀರ ಬೇರೆ, ಮೀನುಗಳದು ಬೇರೆ, ಮೀನುಗಳನ್ನು ಬೇರೆ. ಹಲ್ಲೆಲೂಯಾ. ಒಂದೊಂದು ಶರೀರಕ್ಕೆ ಒಂದೊಂದು ಶರೀರ ಒಂದೊಂದು ವಿಧ. ಮನುಷ್ಯನ ಶರೀರನೇ ಬೇರೆ, ಮೃಗಗಳದೇ ಬೇರೆ, ಪಕ್ಷಿಗಳದೇ ಬೇರೆ, ಮೀನಿಂದೇ ಬೇರೆ. ಹಲ್ಲೆಲೂಯಾ. ಅದರಿಂದ ಎಲ್ಲ ಮಾಂಸ ಒಂದೇ ವಿಧ ಅಲ್ಲ, ಎಲ್ಲ ಶಾರೀರಿಕವಾಗಿ ತಾನೇ ಇದೀವಿ, ಎಲ್ಲ ಒಂದೇ ಮಾಂಸ ಆಗಕ್ಕಾಗಲ್ಲ. ಅದರಿಂದ ದೇವ್ರ ವಾಕ್ಯ ಹೇಳುತ್ತೆ, ಅದಕ್ಕೆ ಒಂದೊಂದು ಸ್ಥಾನವನ್ನು ಕೊಡಲ್ಪಟ್ಟಿರುತ್ತೆ. ಆ ಮಾಂಸ ಬೇರೆ, ಪ್ರಾಣಿಗಳ ಮಾಂಸ ಬೇರೆ, ಮೃಗದ ಮಾಂಸ ಬೇರೆ. ಹಲ್ಲೆಲೂಯಾ. ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದ್ದು ಬೇರೆ, ಎಲ್ಲ ಬೇರೆ ಬೇರೆಯಾಗಿ ದೇವರು ಪಡೆದಿದ್ದಾರೆ. ಮನುಷ್ಯ ದನ ಆಗಕ್ಕಾಗಲ್ಲ, ದನ ಮನುಷ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಎಲ್ಲ ದೇವರು ಸೃಷ್ಟಿ ಮಾಡಿದ್ದು ಎಲ್ಲೂ ಬೇರೆ ಬೇರೆ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ಸತ್ತು ಉಣಲ್ಪಟ್ಟ ಮೇಲೆ ನಾವು ಯಾವ ರೀತಿಯಾಗಿ ಬದಲಾವಣೆ ಆಗ್ತೇವೆ ಅಂತೇಳಿ, ಮಾರ್ಪಡ್ತೇವೆ ಅಂಥೇಳಿ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡೋಣ. 1 ಕೊರಿಂಥಿಯರ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲಿ 52ನೇ ವಾಕ್ಯ ನೋಡೋಣ. எக்காலம் தொனிக்கும், எக்காலம் தொனிக்கும், அப்பொழுது மரித்தோர் அழிவில்லாதவர்களாய், மரித்தவர்கள் அழிவில்லாதவர்களாய் எழுந்திருப்பார்கள், நாமும் மறுரூபமாக்கப்படுவோம். ಆದರೆ ಕಡೆ ತುತ್ತೂರಿಯ ಧ್ವನಿ ಊದಲ್ಪಡುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಹಲ್ಲೆಲೂಯಾ. ಹೆಂಗ್ ಮಾರ್ಪಡ್ತೇವೆ? ಇವಾಗ ಗೋಧಿ ಬಿತ್ತಿದ್ರೆ ಗೋಧಿ ಎದ್ದೊಳತ್ತಲ್ವಾ? ಹಲ್ಲೆಲೂಯಾ. ನಮ್ಮ ಇದೇ ಶರೀರ ಬಿತ್ತಿದ್ರೆ ನಾವು ಇದೇ ಶರೀರದಲ್ಲೇ ಎದ್ದೇಳಬೇಕು. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ ಏನಂತೇಳಿ, ಒಂದು ಕ್ಷಣದಲ್ಲೇ ರಪ್ಪೆ ಬಡಿಯೋದ್ರೊಳಗಾಗಿ ಮಾರ್ಪಡ್ತೇವೆ. ಹೆಂಗ್ ಮಾರ್ಪಡ್ತೇವೆ? ಗಂಡು ಹೆಣ್ಣಾಗಕ್ಕಾಗತ್ತಾ? ಹೆಣ್ಣು ಗಂಡಾಗಕ್ಕಾಗತ್ತಾ? ಹೆಂಗ್ ಮಾರ್ಪಡ್ತೇವೆ? ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಮಾಡಿದಂಥ ಕಾರ್ಯಗಳು ಅದ್ಭುತವಾದವು, ಮಹತ್ ಕಾರ್ಯ. ಅದರಿಂದ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಆದಿಕಾಂಡ ಬರೋದ ಪತ್ರಿಕೆಯಲ್ಲಿ, ನಾನು ಬೇಗನೆ ಮುಗಿಸ್ತೇನೆ, ರಾತ್ರಿ ಭೋಜನ ಇದೆ, ಉಳಿದದ್ದು ಬೇಕಾದ್ರೆ ಬರೋವರ ನೋಡ್ಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. பின்பு தேவன் நமது சாயலாகவும் தன்னுடைய சாயலாகவும் நமது ரூபத்தின்படியேயும் நம்முடைய ரூபத்தின்படியே மனுஷனை உண்டாக்குவோம் என்று சொல்லி ಮನುಷ್ಯನೇ ಪಡೆಯುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಈಗ ದೇವರು ಮನುಷ್ಯನನ್ನು ತನ್ನ ಸ್ವಾರೂಪ್ಯದಲ್ಲಿ, ಹಲ್ಲೆಲೂಯಾ, ಅಂದ್ರೆ ದೇವರು ಹೆಂಗಿದ್ರು ಅದೇ ರೀತಿ ಆದಾಮನನ್ನ ಮಣ್ಣನ್ನ ತೆಗೆದುಕೊಂಡು ಆ ಮಣ್ಣನ್ನ ರೂಪಪಡಿಸ್ತಾರಂತೆ. ಹಲ್ಲೆಲೂಯಾ. ತನ್ನ ರೂಪದಲ್ಲಿ ದೇವರು ಹಾಗಿದ್ರು ಹಾಗೆ ನಾವೆಲ್ಲ ಇದ್ವಂತೆ. ಹಲ್ಲೆಲೂಯಾ ಹೇಳ್ರಿ, ಜೋರಾಗಿ ಹೇಳ್ರಿ. ಎಂತ ವಾಕ್ಯ ಅದು! ದೇವರು ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದಂಥ ಜನರಾದ ನಾವು, ಹಲ್ಲೆಲೂಯಾ, ಅದನ್ನ ಕ್ಷಣ ಮಾತ್ರದಲ್ಲಿ ಕಳ್ಕೊಂಡೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಕೊಟ್ಟಂಥ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುವರಾಗಿ ಕಾಣಲ್ಪಡ್ತಾ ಇದ್ದೇವೆ. ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ್ರು. ನಾವು ದೇವರ ಸ್ವಾರೂಪ್ಯನಿದ್ದೇವೆ.
ಅದಕ್ಕೆ ನೋಡ್ರಿ ಕೆಲವ್ರಿಗ ಏನಾದರೂ ಅವಸರ ಬರುವಾಗ, ಪ್ರಾಣ ಸಂಕಟ ಸಮಯದಲ್ಲಿ, ಏನಾದರೂ ಒಂದು ಟೆನ್ಷನ್ ಸಮಯದಲ್ಲಿ ನಾವು ಏನಾದರೂ ಒಂದು ಹೆಲ್ಪ್ ಮಾಡುವಾಗ, ಅಪ್ಪ ದೇವ್ರು ಬಂದಂಗೆ ಬಂದೆ ಮಾರ್ಯ, ದೈವತ್ತು ಬೋಲ ಬಂದಪ್ಪ, கடவுள் வந்த மாதிரி ஆச்சுப்பா, அல்லேலூயா. ஏன்னா மனிதன் கடவுளுடைய சாயலா தான் படைக்க வைத்தார். ದೇವರು ಮನುಷ್ಯನನ್ನು ತನ್ನ ಸ್ವಾರೂಪ್ಯದಲ್ಲಿ, ದೇವರ ಸ್ವಾರೂಪ್ಯದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ರು. ಅಲ್ಲೇಲೂಯಾ ಹೇಳ್ರಿ, ಅಲ್ಲೇಲೂಯಾ. ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಮನುಷ್ಯನ ಪಾಪ ಮಾಡಿದ್ದರಿಂದ ಆ ದೇವರ ಮಹಿಮೆಯನ್ನ ಕಳ್ಕೊಂಡ ಎಂಬುದಾಗಿ ಒಂದು 5ನೇ ಅಧ್ಯಾಯ, ಆದಿಕಾಂಡ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದೋಣ. ஆதாம் 130 வயதான போது, ஆதாம் 130 வயதான போது தன் சாயலாக தன் ரூபத்தின்படியே, தன் சாயலாக தன் ரூபத்தின்படியே ஒரு குமாரனை பெற்று அவனுக்கு சேத் என்று பெயரிட்டான். அவனுக்கு சேத் என்று பெயரிட்டான். ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ದೇವರ ಸ್ವರೂಪವಾಗಿದ್ದಂತ ಆದಾಮನು, ದೇವರ ರೂಪದಲ್ಲಿ ಧರಿಸಲ್ಪಟ್ಟಂತ ಆದಾಮನು ಬೇಡಾನು ಹಣ್ಣನ್ನ ತಿಂದು ದೇವರ ಮಹಿಮೆಯನ್ನ ಕಳೆದುಕೊಳ್ತಾನೆ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಮಹಿಮೆ, ದೇವರು ಕೊಟ್ಟಂತ ಆಶೀರ್ವಾದವನ್ನ ಒಂದು ಚಿಕ್ಕ ವಿಷಯಕ್ಕೋಸ್ಕರ, ಹಲ್ಲೆಲೂಯಾ, ದೇವರ ಮಹಿಮೆಯನ್ನೇ ಕಳ್ಕೊಳ್ತಾನೆ. ಅದೇ ರೀತಿ ನಾವು ಯಾವುದೋ ಒಂದು ಚಿಕ್ಕ ಆಸೆಗೋಸ್ಕರ $100, $500, $1000 ಸುಳ್ಳು ಹೇಳಿ ಮೋಸ ಮಾಡಿ, ಹಲ್ಲೆಲೂಯಾ, ದೇವರ ಆಜ್ಞೆಗಳನ್ನ ನೀನು ಕೈಗೊಳ್ಳದೆ ಹೋದಾಗ ದೇವರ ಮಹಿಮೆ, ದೇವರ ಸ್ವಾರೂಪ್ಯವನ್ನ ನಾವು ಕಳ್ಕೊಳ್ತೀವಿ. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ தன் ரூபத்திலே நம்மளை உருவாக்கினவர் ஒரு பாவம் செய்ததுனால ஆதாம் தன் தேவ மகிமையை இழந்தான் என்று வேதத்திலே பார்க்கிறோம். அதே போலதான் நாம் அவருடைய ரத்தத்தால கழுவப்பட்டு பரிசுத்தமாக்கப்பட்ட நாம் ஒரு சிறு பாவத்தினால், ஒரு கீழ்ப்படிதான போன காரணத்தினால தேவ மகிமை, தேவ சாயலை நாம் எழுந்து போகிறோம். அல்லேலூயா, ಅಲ್ಲೇಲೂಯಾ. ಯಾಕಂದರೆ ದೇವರಿಗೂ ನಮಗೂ ಈ ಪಾಪ ಮಧ್ಯಸ್ಥಿಕೆ ವಹಿಸುತ್ತೆ. ಅದರಿಂದಾನೆ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದಂಥ ದೇವರನ್ನ ಬಿಟ್ಟು ಹೋದಾಗ ಆದಾಮನು ನೋಡ್ರಿ, ಅವನ ವಯಸ್ಸನ್ನು ಸಹ ದೇವರು ಅಲ್ಲಿ ಬರೆಯಲ್ಪಟ್ಟಿದೆ. ಆದಾಮನು ಹುಟ್ಟಿ 130 ವರ್ಷದವನಾದಾಗ, ಅಲ್ಲೇಲೂಯಾ, ಅವನಿಗೆ ಮದುವೆ ಆಗಿ ಮಕ್ಕಳಾಯ್ತು. ಅವಾಗ ದೇವರ ಸ್ವರೂಪದಲ್ಲೆಲ್ಲ ನಾವೆಲ್ಲ ಹುಟ್ಟಬೇಕಾಗಿತ್ತು. ಯಾವಾಗ ಪಾಪ ಮಾಡಿ ದೇವರ ಮಹಿಮೆಯನ್ನು ಆದಾಮನ್ನು ಕಳ್ಕೊಂಡದ್ರಿಂದ ಆತನ ಶಾರೀರಿಕವಾಗಿ ಹುಟ್ಟಿದಂಥ ಮಗು ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮ ಸ್ವಾರೂಪ್ಯದಲ್ಲಿ ಇವಾಗ ನಾವು ರಕ್ಷಣೆ ಹೊಂದದ ಮೇಲೆ ದೇವರ ಸ್ವಾರೂಪ್ಯ ನಮ್ಮಲ್ಲಿ ಇರಬೇಕು. ಈ ಲೋಕದ ಪಾಪದ ಸ್ವಾರೂಪ್ಯ ಇರೋದಾದ್ರೆ ನಮ್ಮ ಮಕ್ಕಳು ಪಾಪದಲ್ಲೇ ಬೆಳೀತಾರೆ, ಪಾಪದಲ್ಲೇ ಜೀವಿಸ್ತಾರೆ. ನೀನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧನಾದ ಮೇಲೆ ನೀನು ಮತ್ತೆ ಪಾಪ ಮಾಡೋದಾದ್ರೆ ನಮಗೆ ಹುಟ್ಟುವಂಥ ಮಕ್ಕಳು ಪಾಪಿಗಳಾಗಿರ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ವಾಕ್ಯನೇ. ನೀನು 1000 ಆಲೋಚನೆ ಹೇಳಿದ್ರು ನೀನು ಸತ್ ಮೇಲೆ ಯಾವ ರೂಪದಲ್ಲಿ ಎದ್ದು ಬರ್ತೀಯ ಅಂತ ಅವ್ನು ಪ್ರಶ್ನೆ ಮಾಡ್ದಂಗೆ ನಾವು ಸತ್ ಮೇಲೆ ಯಾವ ರೂಪ ಬರ್ತೀವಿ, ಏನಾಗ್ತೇವೆ? ಅದರಿಂದ ದೇವರ ವಾಕ್ಯ ಹೇಳುತ್ತೆ, ತನ್ನ ಸ್ವರೂಪದಲ್ಲಿ ಉಂಟಾಯ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಸ್ವರೂಪದಲ್ಲಿ ಉಂಟು ಮಾಡಿದವನು ಇವಾಗ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದರಿಂದ ತನ್ನ ಸ್ವರೂಪದಲ್ಲಿ ಉಂಟಾಯ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ಫಿಲಿಪ್ಪಿನ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯ ನೋಡೋಣ. பிலிப்ப 3:21, பிலிப்பு எழுதின புத்தகத்துல 3:21. அவர் எல்லாவற்றையும் தமக்கு கீழ்ப்படுத்திக் கொள்ளத்தக்க, எல்லாவற்றையும் தமக்கு கீழ்ப்படியத்தக்க தம்முடைய வல்லமையான செயலின்படியே நம்முடைய அற்பமான
சரீரத்தை தம்முடைய அற்பமான சரீரத்தை தம்முடைய மகிமையான சரீரத்திற்கு ஒப்பாக மರುರೂಪಪಡುತ್ತಾರ್. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕೆಲಸ ಮಾಡೋಣವಾ, ಈ 3ನೇ 21ನೇ ವಾಕ್ಯ ಎಲ್ಲರೂ ಸೇರುವುದನ್ವಾ. ಎಲ್ಲವನ್ನು ತನಗೆ ಆಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆ ಉಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. ಹಲ್ಲೆಲೂಯಾ. ಆದಾಮನಿಂದ ದೇವರ ಸ್ವಾರೂಪ್ಯವನ್ನು ಕಳೆದುಕೊಂಡಂತ ನಮಗೆ ಕ್ರಿಸ್ತನಲ್ಲಿ, ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಅದೇ ಅವೆಲ್ಲ ಓದಲ್ಲ. 1 ಕೊರಿಂಥಿ 15ನೇ ಅಧ್ಯಾಯದಲ್ಲಿ ಏನು ಓದ್ದೇವೆ? 52ನೇ ವಾಕ್ಯ. ಆಮೇಲೆ ಸಾಕು. ಹಲ್ಲೆಲೂಯಾ. ರಪ್ಪೆ ಬಡಿಯುವುದರೊಳಗಾಗಿ ಮಾರ್ಪಾಡು. ಏನ್ ಮಾರ್ಪಾಡುವಂತವೆ? ಈ ಮನುಷ್ಯ ಸ್ವರೂಪ ತೆಗೆದಾಕಿ, ಅಲ್ಲೆಲ್ಲೂ ಹೇಳ್ರಿ, ದೇವರ ಸ್ವಾರೂಪ್ಯವು ನಮಗೆ ಬರ್ತದೆ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ಯಾವ ಆದಾಮನಿಂದ ದೇವರ ಸ್ವಾರೂಪ್ಯವನ್ನ ನಾವು ಕಳ್ಕೊಂಡು, ಅದೇ 2ನೇ ಆದಾಮನಾದ ಯೇಸು ಕ್ರಿಸ್ತನ ಮೂಲಕ ಆ ಸ್ವಾರೂಪ್ಯವನ್ನ ಮತ್ತೆ ನಾವು ಪಡ್ಕೊಳ್ತಾ ಇದ್ದೇವೆ. ತಮಿಳು ಪಡಿಮಾ, எக்காலம் தொனிக்கும் அது மாத்திரம் படிமா. மரித்தோர் அறிவில்லாதவர்களாய் எழுந்திருப்பார்கள், நாமும் மறுரூபமாக்கப்படுவோம். மேல மேல மறுரூபம் ಆಕಪಡುவோம். ಮರುರೂಪಮಾಕಪಡುವನು. ನಾನು ವಾಕ್ಯ ಎಲ್ಲ ಓದುವಾಗ ಮರುರೂಪ ಅಂದ್ರೆ ಹೇಗೆ ಮರುರೂಪ ಹೊಂಟಿದ್ವಿ ನಾವು, ಹೇಗೆ ಬದಲಾವಣೆ ಆಗತ್ತೆ, ನಾವು ಯಾವ ರೂಪ ಬರುತ್ತೆ ನಮಗೆ ಅಂತೇಳಿ ಸ್ವಲ್ಪ ದಿವಸ ಟೆನ್ಷನ್ ಆಗಿತ್ತು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ನೆನ್ನೆ ಈ ವಾಕ್ಯ ನಾನು ಧ್ಯಾನ ಮಾಡ್ತಿರುವಾಗ ಈ ವಾಕ್ಯ ನೋಡಿದಾಗ ನನಗೆ ಆವಾಗ ಜೀವ ಬಂದಾಗ, ಓ ಹಿಂಗೆ ನಾವು ಬದಲಾಗ್ತೇವೆ ಕ್ರಿಸ್ತನ ಸ್ವಾರೂಪ್ಯವನ್ನ. ಹಲ್ಲೆಲೂಯಾ. ಆದಾಮನು ದೇವರ ಸ್ವಾರೂಪ್ಯವನ್ನು ಹೊಂದಿಕೊಂಡನು, ನಾವು ಕ್ರಿಸ್ತನ ಸ್ವಾರೂಪ್ಯವನ್ನ ಹೊಂದಿಕೊಳ್ಳುವರಾಗಿದ್ದೇವೆ. ಹಲ್ಲೆಲೂಯಾ. ಕಡೆ ತುತ್ತಿ ಉರುವುದಲ್ಪಡುವಾಗ ವಾಕ್ಯಳತೆ, ನಾವೆಲ್ಲರೂ ನಿದ್ದೆಗೆ ಹೋಗುವುದಿಲ್ಲ, ಆದ್ರೆ ಕಡೆ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದ ರಪ್ಪೆ ಬಡಿ ಕಣ್ಣು ಹಿಂಗನ್ನಾದಾಗ ರಪ್ಪೆ ನಾವು ಮಾರ್ಪಡುವೆ. ಹೆಂಗ್ ಮಾರ್ಪಡ್ತೇವೆ? ದೇವರ ಸ್ವಾರೂಪ್ಯವನ್ನ ನಾವು ಕಳೆದುಕೊಂಡಂತ ದೇವರ ಸ್ವಾರೂಪ್ಯವನ್ನ ಪಡ್ಕೊಳ್ತೇವೆ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ದೇವರ ಸ್ವಾರೂಪ್ಯವನ್ನ, ಆತನ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವ ಪ್ರಭಾವವುಳ್ಳ. ತಮಿಳೇನ சொல்லுமா 4:3-21 கடைசி வசனம். அற்பமான சரீரத்தை நம்முடைய மகிமையான சரீரத்திற்கு ஒப்பாக மறுரூபப்படுத்துவார். மகிமையான சரீரத்துக்கு ஒப்பாக மறுரூபப்படுத்துவார். மகிமை சரீரமாய் நாம் மாற்றப்படுவோம். அல்லேலூயா. ಈ ಮಣ್ಣಾದ ಶರೀರ ಮಹಿಮೆಯ ಶರೀರವಾಗಿ ನಾವು ಮಾರ್ಪಡ್ತೇವೆ. ಕಡೆ ತುತ್ತೂರಿ ಊದಲ್ಪಡುವಾಗ ಸತ್ತವರು ಮೊದಲನೇದಾಗಿ ಎದ್ದು ಬರು. அல்லேலூயா. கிறிஸ்துக்குள்ள நாம் மரித்தோமானா ஒரு நாள் வரும், வானத்தில் எக்காலம் ஊதப்படும் போது மரித்திருக்கிற நாம் மறுரூபமாக்கப்பட்டு எழுந்திருப்போம். அல்லேலூயா. ಕಡೆ ತುತ್ತೂರಿ ಊದುವಾಗ ಸತ್ತವರು ಮೊದಲದಾಗಿ ಎದ್ದು ಬರು. ಯಾರು ಕ್ರಿಸ್ತನಲ್ಲಿ ಯಾರು ಸಾಯ್ತಾರೋ ಅವ್ರು ಧನ್ಯರು. ಅವರು ಮೊದಲನೇ ತುತ್ತೂರಿ ಊದಲ್ಪಡುವಾಗ ಮಹಿಮೆಯ ದೇಹವನ್ನು ಧರಿಸಿಕೊಂಡು ದೇವರ ರಾಜ್ಯಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ. ಅದರಿಂದನೇ ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ ಎಂದು, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳ. ಆ ಪ್ರಶ್ನೆಗೆ ಉತ್ತರ ಹೆಂಗೆ ಹೇಳ್ತೀವಿ ನಾವು? ಯಾವ ರೂಪ ನಮಗೆ ಬರುತ್ತೆ? ನಾನು ಹೆಂಗೆದ್ದು ದೇವ್ರ ರಾಜ್ಯಕ್ಕೆ ಹೋಗ್ತೇವೆ? ಹಲ್ಲೆಲೂಯಾ. ನಾವು ಇವತ್ತು ಸತ್ತರು ನಿತ್ಯ ರಾಜ್ಯದಲ್ಲಿ ಖಂಡಿತ ಸಮಯ ಇದೆ. ಆ ತುತ್ತೂರಿಯುವುದಲ್ಪಡುವಾಗ ಈ ಮಣ್ಣು ಐತಲ್ಲ,
ಈ ಮಣ್ಣು ಜೀವದಿಂದ ಎದ್ದೇಳುತ್ತೆ. ಅಲ್ಲೆಲ್ಲೂಯ. ನಮ್ಮ ಆ ದೇವರ ಸ್ವಾರೂಪ್ಯ ಹೊಂದ್ಕೊಂಡು ನಾವು ಎದ್ದೇಳ್ತೇವೆ. ಕಳ್ಕೊಂಡಂಥ ದೇವರ ಮಹಿಮೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಯೇಸು ಸ್ವಾಮಿ ಒಂದು ಭಾಗ್ಯವನ್ನು ನಮಗಿಟ್ಟಿದ್ದಾರೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಅದರಿಂದ ನಾವು ಪರಲೋಕಕ್ಕೆ ಸೇರುವರಾಗಿದ್ದೇವೆ, ಪರಲೋಕ ರಾಜ್ಯಕ್ಕೆ ಸೇರುವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅನ್ಯಾಯ ಮಾಡುವವನು ಅನ್ಯಾಯ, ಅಶುದ್ಧನು ಅಶುದ್ಧನಾಗು, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗು, நீதிவந்தனு தமிழ்ல சொல்ல, அநியாயம் செய்கிறவன் இன்னும் அநியாயம் செய், எவ்வளவு வேணுமானு செய். அசுத்தமா இருக்கிறவன் இன்னும் அசுத்தமாகட்டும், பரிசுத்தம் உள்ளவன் இன்னும் பரிசுத்தமாகட்டும், நீதி உள்ளவன் நீதி உள்ளவன் ஆகட்டும். அல்லேலூயா. நான் சீக்கிரம் வரப்போகிறேன், ಅವನವನಿಗೆ ತಕ್ಕಂಥ ಬದಲು ಕೊಡುತ್ತೇನೆ. ಅದರ ಬೇಗನೆ ಬರಲಿಕ್ಕಿದ್ದಾರೆ ದೇವರು. ಅದರಿಂದ ನಾವು ಯಾವ ಸತ್ತ ಮೇಲೆ ಯಾವ ದೇಹವನ್ನು ಒಂದು ಬರ್ತೇವೆ ಅಂದರೆ ಮಹಿಮೆಯ ದೇಹ, ಕ್ರಿಸ್ತನ ಸ್ವಾರೂಪ್ಯವನ್ನು ಹೊಂದಿದವರಾಗಿ. ಅಲ್ಲೆಲ್ಲೂಯ. ಆದಾಮನು ತಂದೆಯಾದ ದೇವರ ಸ್ವಾರೂಪ್ಯವನ್ನು ಹೊಂದಿದ್ರು. ನಾವು ಕರ್ತನಾದ ಯೇಸು ಕ್ರಿಸ್ತನ ಸ್ವಾರೂಪ್ಯವನ್ನು ಹೊಂದಿದವರಾಗಿ ಬರಲಿಕ್ಕಿದ್ದೇವೆ. ಅಲ್ಲೆಲ್ಲೂಯ. ಅದರಿಂದ ನಾವು ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ಇನ್ನೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸೋಣ. ದೇವರು ನಮಗೋಸ್ಕರ ಇಟ್ಟಿರುವಂಥ ಇಹದ ಆಶೀರ್ವಾದವನ್ನು, ಪರಲೋಕದ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದ್ಕೊಳ್ಳೋಣ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಆದ್ದರಿಂದ ನಾವು ಭಾಳ ಎಚ್ಚರ ವಹಿಸಿರೋಣ. ನಾವು ಎಂಥ ಶರೀರವಾಗಿ ಎದ್ದು ಬರ್ತೇವೆ. ಕಳೆದುಕೊಂಡದ್ದನ್ನು ದೇವರು ಮತ್ತೆ ನಮಗೆ ತಿರುಗಿ ಕೊಡಲಿಕ್ಕಿದ್ದಾರೆ. ಆದಾಮನಿಂದ ಕಳೆದೋದದ್ದು ಎರಡನೇ ಆದಾಮನಿಂದ ತಿರುಗಿ ನಾವು ಪಡ್ಕೊಳ್ಳಿಕ್ಕೆ ಶಕ್ತರಾಗಿದ್ದೇವೆ. ಆದ್ದರಿಂದ ಮಹಿಮೆಯ ಶರೀರ ಅಂದರೆ ಮಹಿಮೆಯ ಸ್ವರೂಪವಾಗಿ ಅಂದರೆ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಮಹಾಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. ತನ್ನ ದೇಹದ ಸ್ವಾರೂಪ್ಯವಾಗಿ ನಾವು ಮಾಡಲಿಕ್ಕಿದ್ದಾರೆ. ಅದರಿಂದ ಇನ್ನೂ ಭಯದಿಂದ ಭಕ್ತಿಯಿಂದ ಜೀವಿಸೋಣ. ವಾಕ್ಯದ ಸಮಯ ಇಲ್ಲ, ರಾತ್ರಿ ಭೋಜನ ಇರೋದ್ರಿಂದ ನಾವು ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲೂರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡೋಣ. ಸುಧಾಕರ್ ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಪರಲೋಕದಲ್ಲಿರುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಕೇಳಿದಂಥ ವಾಕ್ಯಗಳು ಅಪ್ಪ ಹೃದಯವೆಂಬ ಅಳಿಗೆಯಲ್ಲಿ ಬರೆದಿಟ್ಟುಕೊಳ್ಳುವಂತೆ ಅಪ್ಪ ನೀನು ಜ್ಞಾನವನ್ನು ದಯಪಾಲಿಸು. ಅಪ್ಪ ಒಂದೊಂದು ವಾಕ್ಯಗಳು ಅಪ್ಪ ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಅಪ್ಪ ಅದನ್ನು ದಿನನಿತ್ಯ ಮೆಲುಕಾಕುವಂತೆ ನೀನು ದಯ ತೋರಿಸಿ ಕರ್ತನೆ. ಅಪ್ಪ ಪರಲೋಕದಲ್ಲಿ ಅಪ್ಪ ಮರುರೂಪವಾಗುವಂತೆ ಮನುಷ್ಯನು ಅಪ್ಪ ತನ್ನ ಶರೀರವು ಮರುರೂಪವಾಗುವಂತೆ ಅಪ್ಪ ಈ ವಾಕ್ಯಗಳನ್ನು ಕೇಳುವಂತೆ ನೀನು ದಯ ತೋರಿಸಿದೆ ಸ್ವಾಮಿ. ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ವಾಕ್ಯಗಳು ನೆಲೆ ನಿಲ್ಲುವಂತೆ ನೀನು ದಯಪಾಲಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.